ಕಾಂಗ್ರೆಸ್ ಪಾರ್ಟಿಲಿ ಈಗಾಗಲೇ ನಮ್ಮ ಎಲ್ಲ MSc ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ವಿಚಾರಕ್ಕೆ ಎಲ್ಲ ಮುಖಂಡರುಗಳನ್ನ ಪಕ್ಷದ ಪದಾಧಿಕಾರಿಗಳನ್ನ ಚೇರ್ಮನ್ಗಳನ್ನ ಕರೆದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು ಪಕ್ಷ ಬರೀ ಅಭ್ಯರ್ಥಿಗಳಿಗೆ ಬಿಡಬಾರ್ದು, ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ಎಲೆಕ್ಷನ್ನ ಮಾಡಬೇಕು ಅಂತೇಳಿ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನನ್ನು ಮಾಡಬೇಕು ಅಂತ. ಸೊ ಅದಕ್ಕೆಲ್ಲರಿಗೂ ಜವಾಬ್ದಾರಿ ಫಿಕ್ಸ್ ಮಾಡಿದ್ದೇನೆ. ಎಲ್ಲರೂ ಕೂಡ ಬಿ ಫಾರ್ಮನ್ನು ಈಗಾಗಲೇ ನಾನು ರಿಲೀಸ್ ಮಾಡಿದ್ದೇನೆ. ಖಂಡಿತ ಲೋಕಸಭಾ ಅಸೆಂಬ್ಲಿ ಹೆಂಗೆ ನಾವು ಮಾಡ್ತೀವಿ ಅದೇ ರೀತಿ ನೀವೆಲ್ಲ ಎಲೆಕ್ಷನ್ಸ್ನ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಅವ್ರು ಪರ್ಮನೆಂಟಾಗಿ ಇರಲಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರು ಫೋಟೋರು ಹಾಕ್ಕೊಂಡು ಎಲೆಕ್ಷನ್ ಅವರು ಮೈತ್ರಿ ಎಲೆಕ್ಷನ್ನು ಅವ್ರು ಮಾಡ್ಕೊಳ್ಳಿ. ನಮ್ಗೆ ಅವ್ರ ಪಾರ್ಟಿಗೆ ನಮಗೆ ಸಂಬಂಧ ಇದೆ. ಅವ್ರು ಯಾರು ಬೇಕಾದ್ರೂ ಜೋಡಣೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಪ್ರಧಾನಮಂತ್ರಿ ಅವರು 1 ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ನೋಡಪ್ಪ, ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ. ಯಾರು ಪ್ರಧಾನಮಂತ್ರಿ BJPಯವರು ಆಗಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ, ಅಷ್ಟು ನಂಬಿಕೆ ನಮಗಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಪಾರ್ಟಿಲಿ ಈಗಾಗಲೇ ನಮ್ಮ ಎಲ್ಲ MSc ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ವಿಚಾರಕ್ಕೆ ಎಲ್ಲ ಮುಖಂಡರುಗಳನ್ನ ಪಕ್ಷದ ಪದಾಧಿಕಾರಿಗಳನ್ನ ಚೇರ್ಮನ್ಗಳನ್ನ ಕರೆದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು ಪಕ್ಷ ಬರೀ ಅಭ್ಯರ್ಥಿಗಳಿಗೆ ಬಿಡಬಾರ್ದು, ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ಎಲೆಕ್ಷನ್ನ ಮಾಡಬೇಕು ಅಂತೇಳಿ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನನ್ನು ಮಾಡಬೇಕು ಅಂತ. ಸೊ ಅದಕ್ಕೆಲ್ಲರಿಗೂ ಜವಾಬ್ದಾರಿ ಫಿಕ್ಸ್ ಮಾಡಿದ್ದೇನೆ. ಎಲ್ಲರೂ ಕೂಡ ಬಿ ಫಾರ್ಮನ್ನು ಈಗಾಗಲೇ ನಾನು ರಿಲೀಸ್ ಮಾಡಿದ್ದೇನೆ. ಖಂಡಿತ ಲೋಕಸಭಾ ಅಸೆಂಬ್ಲಿ ಹೆಂಗೆ ನಾವು ಮಾಡ್ತೀವಿ ಅದೇ ರೀತಿ ನೀವೆಲ್ಲ ಎಲೆಕ್ಷನ್ಸ್ನ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಅವ್ರು ಪರ್ಮನೆಂಟಾಗಿ ಇರಲಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರು ಫೋಟೋರು ಹಾಕ್ಕೊಂಡು ಎಲೆಕ್ಷನ್ ಅವರು ಮೈತ್ರಿ ಎಲೆಕ್ಷನ್ನು ಅವ್ರು ಮಾಡ್ಕೊಳ್ಳಿ, ಅವ್ರ ಪಾರ್ಟಿಗೆ ನಮಗೆ ಸಂಬಂಧ ಇದೆ. ಅವ್ರು ಯಾರು ಬೇಕಾದ್ರೂ ಜೋಡಣೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಪ್ರಧಾನಮಂತ್ರಿ ಅವರು 1 ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ನೋಡಪ್ಪ, ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ. ಯಾರು ಪ್ರಧಾನಮಂತ್ರಿ BJPಯವರು ಆಗಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ, ಅಷ್ಟು ನಂಬಿಕೆ ನಮಗಿದೆ.